ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಮಾಲ್ಯವಂತನನ್ನು ಆಕ್ಷೇಪಿಸಿ ನಗರ ರಕ್ಷಣೆಯ ವ್ಯವಸ್ಥೆಯನ್ನು ಏರ್ಪಡಿಸಿ ಅಂತಃಪುರಕ್ಕೆ ತೆರಳಿದುದು ಎಂಬ 36ನೆಯ ಸರ್ಗಕ್ಕೆ ಸ್ವಾಗತ. ತತ್ತು ಮಾಲ್ಯವತೋ ವಾಕ್ಯಂ ಹಿತಮುಕ್ತಂ ದಶಾನನಃ ನಮರ್ಷಯತಿ ದುಷ್ಟಾತ್ಮ ಕಾಲಸ್ಯ ವಶಮಾಗತಃ. ಕಾಲವಶನಾಗಿದ್ದ ದುಷ್ಟಾತ್ಮನಾದ ರಾವಣನಿಗೆ ಮಾಲ್ಯವಂತನು ಹೇಳಿದ ಹಿತಕರವಾದ ಮಾತನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನ ಮಾತನ್ನು ಕೇಳುತ್ತಲೇ ರಾವಣನು ಕೋಪದಿಂದ ಕಿಡಿಕಿಡಿಯಾದನು. ಅವನ ಹುಬ್ಬುಗಳು ಗಂಟಿಕ್ಕಿದವು. ಅಸಹನೆಗಿಂದಾಗಿ ಕಣ್ಣುಗಳು ತಿರುಗತೊಡಗಿದವು. ದೂರನೆ ನೋಡುತ್ತಾ ಮಾಲ್ಯವಂತನಿಗೆ ಹೇಳಿದನು, ಹಿತಬುದ್ಧ್ಯ ಯದಹಿತಂ ವಚಃ ಪರುಷಮುಚ್ಯತೆ ಪರಪಕ್ಷಂ ಪ್ರವಿಶ್ಯೈವ ನೈತಚ್ಛೋತ್ರಂ ಗತಂ ಮಮ. ನೀನು ಶತ್ರುಗಳ ಪಕ್ಷವನ್ನು ವಹಿಸಿ ಹಿತಬುದ್ಧಿಯ ನೆಪದಿಂದ ಆಡುತ್ತಿರುವ ಅಹಿತವೂ ಮತ್ತು ಕಠಿಣವೂ ಆಗಿರುವ ಮಾತುಗಳು ನನ್ನ ಕಿವಿಗಳ ಹತ್ತಿರವೂ ಸುಳಿಯುವುದಿಲ್ಲ. ಮಾನುಷಂ ಕೃಪಣಂ ರಾಮಮೇಕಂ ಶಾಖಾ ಮೃಗಾಶ್ರಯಂ ಸಮರ್ಥಂ ಮನ್ಯಸೇ ಕೇನ ತ್ಯಕ್ತಂ ಪಿತ್ರ ವನಾಲಯಂ. ಮನುಷ್ಯ ಮಾತ್ರದವನು, ಬಡಪಾಯಿ ಕೋತಿಗಳನ್ನು ಆಶ್ರಯಿಸಿರುವವನು, ತಂದೆಯಿಂದ ಓಡಿಸಲ್ಪಟ್ಟು ಕಾಡಿಗೆ ಬಂದಿರುವವನು, ಅಂತಹವನನ್ನು ನೀನು ಯಾವ ಕಾರಣದಿಂದ ಮಹಾ ಸಮರ್ಥನೆಂದು ಭಾವಿಸುವೆ? ರಕ್ಷಸಾಮೀಶ್ವರಂ ಮಾಂಚ ದೇವಾನಾಂಚ ಭಯಂಕರಂ ಹೀನಂ ಮಾಂ ಮನ್ಯಸೇ ಕೇನ ಹ್ಯಹೀನಂ ಸರ್ವವಿಕ್ರಮೈಹಿ. ನಾನಾದರೂ ರಾಕ್ಷಸರೆಲ್ಲರಿಗೂ ರಾಜನಾಗಿದ್ದೇನೆ, ದೇವತೆಗಳಿಗೂ ಭಯಂಕರನಾಗಿದ್ದೇನೆ, ಸಮಸ್ತವಾದ ಪರಾಕ್ರಮಗಳಿಂದಲೂ ಸಂಪನ್ನನಾಗಿದ್ದೇನೆ. ನನ್ನ ಪರಾಕ್ರಮದಲ್ಲಿ ಯಾವ ನ್ಯೂನತೆಯೂ ಇಲ್ಲ. ಇಂತಹ ನನ್ನನ್ನು ನೀನು ರಾಮನಿಗಿಂತಲೂ ಹೀನನೆಂದು ಹೇಗೆ ಭಾವಿಸುವೆ? ವೀರದ್ವೇಷೇಣ ವಾಶಂಖ್ಯೆ ಪಕ್ಷಪಾತೇನ ವಾರಿಪೋಹೋ ತ್ವಯಾಹಂ ಪರುಷಾಣ್ಯುಕ್ತ ಪರಪ್ರೋತ್ಸಾಹನೇನ ವಾ. ನೀನು ನನ್ನ ವಿಷಯದಲ್ಲಿ ಇಷ್ಟೊಂದು ಕಠಿಣವಾದ ಮಾತುಗಳನ್ನು ಆಡುತ್ತಿರುವುದಕ್ಕೆ ನಾನು ಕಾರಣಗಳನ್ನು ಹೀಗೆ ಊಹಿಸುತ್ತೇನೆ. ನಾನೊಬ್ಬ ಅಪ್ರತಿಮ ವೀರನೆಂಬ ಭಾವನೆಯಿಂದ ನೀನು ನನ್ನನ್ನು ದ್ವೇಷಿಸುತ್ತಿರಬಹುದು. ಶತ್ರುವಿನೊಡನೆ ಸೇರಿಕೊಂಡಿರುವ ಕಾರಣದಿಂದ ಹೀಗೆ ಮಾತನಾಡುತ್ತಿರಬಹುದು. ಅಥವಾ ಹೀಗೆ ಮಾತನಾಡಿ ನನ್ನ ರಣೋತ್ಸಾಹವನ್ನು ಕುಗ್ಗಿಸುವಂತೆ ಶತ್ರುವಾದರೂ ನಿನ್ನನ್ನು ಪ್ರಚೋದಿಸಿರಬಹುದು. ಪ್ರಭವಂತಂ ಪದಸ್ಥಂ ಹಿ ಪರುಷಂ ಕೋಭಿಧಾಸ್ಯತಿ ಪಂಡಿತ ಶಾಸ್ತ್ರತತ್ವಜ್ಞೋ ವಿನಾ ಪ್ರೋತ್ಸಾಹನಾದ್ರಿಪೋಹೋ. ನಾನು ಪ್ರಭಾವಶಾಲಿಯಾಗಿರುವುದು ಮಾತ್ರವಲ್ಲದೆ ರಾಜ ಪದವಿಯಲ್ಲೂ ಇರುವೆನು. ಶತ್ರುವಿನ ಪ್ರೋತ್ಸಾಹವಿಲ್ಲದೆ ಪಂಡಿತನು, ಶಾಸ್ತ್ರಗಳ ತತ್ವವನ್ನು ತಿಳಿದವನು ಆಗಿರುವ ನಿನ್ನಂತಹವನು ರಾಜನೆದುರಿನಲ್ಲಿಯೇ ಹೇಗೆ ಇಂತಹ ಕರ್ಣ ಕಠೋರವಾದ ಮಾತುಗಳನ್ನಾಡುತ್ತಾನೆ? ಅನೀಯ ಚ ವನಾತ್ ಸೀತಾಂ ಪದ ಪದ್ಮಹೀನಾಮಿವ ಶ್ರಿಯಂ ಕಿಮರ್ಥಂ ಪ್ರತಿದಾಸ್ಯಾಮಿ ರಾಘವಸ್ಯ ಭಯಾದಹಂ. ಕಮಲವಿಲ್ಲದ ಸಾಕ್ಷಾತ್ ಲಕ್ಷ್ಮಿಯಂತೆಯೇ ಇರುವ ಸೀತೆಯನ್ನು ಅರಣ್ಯದಿಂದ ಕರೆತಂದು ರಾಮನಿಗೆ ಹೆದರಿ ನಾನೇಕೆ ಅವನಿಗೆ ಒಪ್ಪಿಸಲಿ? ಕೋಟ್ಯಂತರ ವಾನರರಿಂದ ಪರಿವೃತನಾಗಿರುವ ಸುಗ್ರೀವ ಲಕ್ಷ್ಮಣರೊಡನಿರುವ ಆ ರಾಮನು ಹಲವಾರು ದಿವಸಗಳಲ್ಲಿಯೇ ನನ್ನಿಂದ ಹತನಾಗುವುದನ್ನು ನೀನು ಕಾಣಲಿರುವೆ. ಯಾವನ ಎದುರಾಗಿ ದ್ವಂದ್ವ ಯುದ್ಧದಲ್ಲಿ ದೇವತೆಗಳು ಕೂಡ ನಿಲ್ಲಲಾರರೋ ಅಂತಹ ರಾವಣನು ರಾಮನೊಡನೆ ಯುದ್ಧ ಮಾಡಲು ಏಕೆ ಭಯಪಟ್ಟಾನು? ದ್ವಿಧಾ ಭಜ್ಯೇಯಮಪ್ಯೇವಂ ಅನಮೇಯಂ ತು ಕಸ್ಯಚಿತ್ ಏಷ ಮೇ ಸಹಜೋ ದೋಷ ಸ್ವಭಾವೋ ದುರತಿಕ್ರಮಃ. ನೆಟ್ಟಗೆ ನಿಂತಿರುವ ನಾನು 2 ಭಾಗಗಳಾಗಿ ಸೀಳಿಯಾದರೂ ಹೋದೇನು, ಆದರೆ ಯಾವನೊಬ್ಬನಿಗೂ ಬಗ್ಗುವವನಲ್ಲ. ಇದು ನನಗೆ ಹುಟ್ಟಿದಾಗಿನಿಂದಲೂ ಬಂದಿರುವ ಒಂದು ದೋಷ. ಹುಟ್ಟು ಗುಣವನ್ನು ಯಾರೂ ಅತಿಕ್ರಮಿಸಿ ನಡೆಯಲಾರರು. ರಾಮನು ತನ್ನ ಇಷ್ಟದಂತೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿರಬಹುದು. ಅದರಲ್ಲಿ ಆಶ್ಚರ್ಯವೇನಿದೆ? ಇದರಿಂದಲೇ ನೀನು ಇಷ್ಟು ಭಯಪಡುತ್ತಿರುವೆಯಲ್ಲವೇ ತಾತ? ಈಗ ನಾನು ನಿನ್ನ ಮುಂದೆ ಸತ್ಯವಾದ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ವಾನರ ಸೇನೆಯೊಡನೆ ಸಮುದ್ರವನ್ನು ದಾಟಿ ಲಂಕೆಗೆ ಬಂದಿರುವ ರಾಮನು ಜೀವಂತನಾಗಿ ಹಿಂದಿರುಗುವುದಿಲ್ಲ. ಹೀಗೆ ಮಾತನಾಡುತ್ತಿರುವ ರಾವಣನು ಕ್ರುದ್ಧನೂ ಕ್ರೂರಿಯೂ ಆಗಿರುವನೆಂಬುದನ್ನು ಗಮನಿಸಿ ಮಾಲ್ಯವಂತನು ಲಜ್ಜಿತನಾದನು. ಪುನಃ ಅವನೊಡನೆ ಯಾವ ಮಾತನ್ನು ಆಡಲಿಲ್ಲ. ಬಳಿಕ ಎದ್ದು ನಿಂತು ಮಹಾರಾಜನಿಗೆ ಜಯವಾಗಲಿ ಎಂದು ಹೇಳುತ್ತಾ ಯಥೋಚಿತವಾಗಿ ರಾಜನನ್ನು ಹುರಿದುಂಬಿಸಿ ಅವನ ಅಪ್ಪಣೆಯನ್ನು ಪಡೆದು ತನ್ನ ಮನೆಗೆ ಹೊರಟು ಹೋದನು. ಮಾಲ್ಯವಂತನು ಹೊರಟು ಹೋದ ನಂತರ ರಾವಣನು ತನ್ನ ಅಮಾತ್ಯರೊಡನೆ ಸಮಾಲೋಚಿಸಿ ಲಂಕೆಯ ರಕ್ಷಣೆಗೆ ಅಗತ್ಯವಾದ ವ್ಯವಸ್ಥೆಯನ್ನು ಏರ್ಪಡಿಸಿದನು.
ಲಂಕಾ ಪಟ್ಟಣದ ಪೂರ್ವ ದ್ವಾರದ ರಕ್ಷಣೆಗಾಗಿ ಪ್ರಹಸ್ತನನ್ನು ನಿಯಮಿಸಿದನು. ದಕ್ಷಿಣ ದ್ವಾರದ ರಕ್ಷಣೆಗಾಗಿ ಮಹಾಪರಾಕ್ರಮಿಯಾದ ಮಹಾಪಾರ್ಶ್ವನನ್ನು ಮತ್ತು ಮಹೋದರನನ್ನು, ಪಶ್ಚಿಮ ದ್ವಾರದ ರಕ್ಷಣೆಗಾಗಿ ಮಹಾಮಾಯಾವಿಯಾದ ಮತ್ತು ಹಲವಾರು ರಾಕ್ಷಸರಿಂದ ಪರಿವೃತನಾಗಿರುವ ಇಂದ್ರಜಿತುವನ್ನು ನಿಯಮಿಸಿದನು. ಉತ್ತರ ದ್ವಾರದ ರಕ್ಷಣೆಗಾಗಿ ಶುಕ ಸಾರಣರನ್ನು ನಿಯಮಿಸಿ ಮಂತ್ರಿಗಳೊಡನೆ ತಾನು ಉತ್ತರ ದ್ವಾರದ ರಕ್ಷಣೆಗಾಗಿ ಹೋಗುವೆನೆಂದು ಹೇಳಿದನು. ಮಹಾವೀರ್ಯ ಪರಾಕ್ರಮನಾದ ವಿರೂಪಾಕ್ಷನೆಂಬ ರಾಕ್ಷಸನನ್ನು ಅನೇಕ ರಾಕ್ಷಸರೊಡನೆ ನಗರದ ಮಧ್ಯದಲ್ಲಿ ಕಾವಲು ಸೈನ್ಯಕ್ಕೆ ನಾಯಕನನ್ನಾಗಿ ನಿಯಮಿಸಿದನು. ಹೀಗೆ ಲಂಕಾ ಪಟ್ಟಣದ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿದ ನಂತರ ಕಾಲಚೋದಿತನಾದ ರಾವಣನು ತಾನು ಕೃತಕೃತ್ಯನಾದೆನೆಂದು ಭಾವಿಸುತ್ತಾ ಮಂತ್ರಿಗಳು ತಮ್ಮ ತಮ್ಮ ನಿವಾಸಗಳಿಗೆ ಹೋಗಲು ಅನುಮತಿಸಿದನು. ಅವರು ಹೊರಡುವಾಗ ಮಾಡಿದ ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ ಇವೇ ಮುಂತಾದ ಜಯಾಶಿಷಗಳಿಂದ ಸನ್ಮಾನಿತನಾದ ರಾವಣನು ಸಮೃದ್ಧಶಾಲಿಯಾದ ಮತ್ತು ವಿಶಾಲವಾದ ತನ್ನ ಅಂತಃಪುರಕ್ಕೆ ತೆರಳಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 36ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.